ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಇದು ನವೆಂಬರ್ 14ನೇ ತಾರೀಕು ಶೂಟ್ ಮಾಡಿರುವಂಥದ್ದು. ನನಗೆ ಒಂದು ಕ್ರೇವಿಂಗ್ಸ್ ಇತ್ತು. ಒಂದೇನೆಂದರೆ ಎಣ್ಣೆಗಾಯಿ ಬರುತ್ತೆ ನೋಡಿ, ಎಣ್ಣೆ ಬದನೆಕಾಯಿ ಅಂತ ಹೇಳ್ತಾರೆ, ಅದು ಮತ್ತು ರೊಟ್ಟಿ ತಿನ್ನಬೇಕಂತ ತುಂಬಾ ಕ್ರೇವಿಂಗ್ಸ್ ಇತ್ತು. ಜೊತೆಗೆ ಇದು ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ. ಹಾಗೆಯೇ ಪನ್ನೀರ್ ಗ್ರೇವಿ ತಿನ್ನಬೇಕಂತ ಆಸೆ ಇತ್ತು. ಬಟ್ ಏನಂದರೆ ಎಣ್ಣೆಗಾಯಿ ಮಾಡೋದಕ್ಕೆ ಆ ಥರ ಸ್ಮಾಲ್ದು ಬದನೆಕಾಯಿ ಬರುತ್ತೆ ನೋಡಿ, ಗುಂಡು ಬದನೆಕಾಯಿ, ಅದು ಸಿಕ್ಕಲಿಲ್ಲ. ಹಾಗಾಗಿ ಅದೊಂದು ಸ್ಕಿಪ್ ಆಯಿತು. ಯಾಕಂದರೆ ಸಿಕ್ತಿತ್ತು, ಬಟ್ ಉಳುಕಿರೋಂಥದ್ದೇ ಸಿಕ್ತಿತ್ತು, ಜಾಸ್ತಿ ಚೆನ್ನಾಗಿರ್ತಿರ್ಲಿಲ್ಲ. ಆಮೇಲೆ ಕೊನೆಯಲ್ಲಿ ಟ್ರೈ ಮಾಡಿದ್ರೂ ಎಲ್ಲ ಕಡೆ ಇಲ್ಲ ಅಂತಲೇ ಅಂತಿದ್ರು ಮಾರ್ಕೆಟಲ್ಲಿ. ಸೊ ಎಲ್ಲೂ ಸಿಕ್ಕಲಿಲ್ಲ, ಅದೊಂದು ಮಿಸ್ ಆಯಿತು. ಪ್ರೆಗ್ನೆನ್ಸಿನಲ್ಲಿ ಅದೊಂದು ಕ್ರೇವಿಂಗ್ಸ್ ಇತ್ತು ನನಗೆ. ಲಿರಿಷನ್ ಪ್ರೆಗ್ನೆನ್ಸಿಲಿ ಕೂಡ ಅದನ್ನು ಮಾಡ್ಕೊಂಡು ತಿಂದಿದ್ದೆ. ಬಟ್ ಪನ್ನೀರ್ ಆದರೂ ಸಿಗುತ್ತೆ ಅಂತೇಳಿ ಪನ್ನೀರ್ ಗ್ರೇವಿನ ಮಾಡಿದ್ದೆ ಇವತ್ತು. ಚೆನ್ನಾಗಿ ಬಂದಿತ್ತು, ಟೇಸ್ಟಿಯಾಗಿ. ಆ ವಿಡಿಯೋ ಮಾಡ್ಕೊಂಡಿದ್ದೀನಿ ರೆಸಿಪಿದು, ನಾನು ನೆಕ್ಸ್ಟ್ ಯಾವಾಗಾದರೂ ಆದಾಗ ಶೇರ್ ಮಾಡ್ತೀನಿ. ಸೊ ಜಸ್ಟ್ ಇವತ್ತು ಹಾಗೆ ಸಿಂಪಲ್ಲಾಗಿ ವಿಡಿಯೋನ ಹಾಕ್ತೆ ಅಷ್ಟೇ. ಲಿರಿಷಿಂಗ್ ಅಂತೂ ತುಂಬ ಇಷ್ಟ ಆಯಿತು. ಫಸ್ಟು ಒಂದೇ ಒಂದು ಪೀಸ್ ಪನ್ನೀರ್ ತಿಂದಳು, ಅದೇನೋ ಅವಳಿಗೆ ಇಷ್ಟ ಆಗಲಿಲ್ಲ ಅನಿಸುತ್ತೆ. ಜಸ್ಟ್ ಗ್ರೇವಿನಲ್ಲೇ ಚಪಾತಿನ ಹಚ್ಕೊಂಡು ತಿಂತಾಯಿದ್ಲು. ನನಗೆ ಈ ಥರ ಗ್ರೇವಿಗಳು ತುಂಬ ಇಷ್ಟ ಆಗುತ್ತೆ. ಮೆಂತ್ಯ ಸೊಪ್ಪಿನ ಗ್ರೇವಿ ಮತ್ತು ಪಾಲಕ್ ಸೊಪ್ಪಲ್ಲೂ ಕೂಡ ಒಂಥರ ಗ್ರೇವಿ ಬರುತ್ತೆ, ಅದು ಚೆನ್ನಾಗಿರುತ್ತೆ. ಆ್ಯಂಡ್ ನಾನ್ ವೆಜ್ಜಲ್ಲೂ ಕೂಡ ಈ ಥರ ಗ್ರೇವಿಗಳು ಚಪಾತಿ ರೊಟ್ಟಿಗೆ ಚೆನ್ನಾಗಿರುತ್ತೆ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಯಶು ಇಲ್ಲಿ ಲಿರಿಷಿಂಗ್ ತಲೆ ಬಾಚ್ತಿದ್ದಾರೆ. ನಾನು ವೀಡಿಯೋ ಮಾಡಿಕೊಂಡೆ ಹಾಗೇ. ಅವ್ರು ನೋಡಿ ಎಷ್ಟು ನಿಧಾನಕ್ಕೆ ಒಂದು ಕೂದಲನ್ನು ಬಿಡ್ದಂಗೆ ಹಿಡ್ಕೊಂಡು ಜುಟ್ಟು ಹಾಕ್ತಾರೆ. ಸೊ ಫಸ್ಟ್ ನಾನು ಹಾಕ್ಕೊಡ್ತಿದ್ದೆ, ಈಗ ಟೈಮ್ ಇದ್ದರೆ ಹಾಕ್ಕೊಡ್ತೀನಿ. ಬಟ್ ಇವತ್ತು ಚಪಾತಿನೇ ಮಾಡಿದ್ದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ. ಯಾಕಂದರೆ ಅದೇ ಪನ್ನೀರ್ ಗ್ರೇವಿನೇ ಇತ್ತು, ಹಾಗಾಗಿ ಇವರಿಗೆ ಅದನ್ನೇ ಬ್ರೇಕ್ಫಾಸ್ಟಿಗೆ ಹಾಕ್ಕೊಟ್ಟೆ. ಯಶುಗೂ ಕೂಡ ಪನ್ನೀರ್ ಗ್ರೇವಿ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಚಪಾತಿ ಒತ್ತಿ ಬೇಯಿಸೋದ್ರಲ್ಲಿ ಬ್ಯುಸಿ ಇದೆ ಅಂತ ಹೇಳಿ ಯಶುನೇ ತಲೆ ಬಾಚ್ತಾ ಇದ್ರು ಒಳಗೆ ಇವತ್ತು. ಹಾಗೆ ಇನ್ನೇನೋ ಬೇಗನೆ ಡೆಲಿವರಿ ಆಗುತ್ತೆ, ಹಾಗಾಗಿ ಏನೆಲ್ಲ ಕ್ರೇವಿಂಗ್ಸ್ ಇದೆ ತಿನ್ಕೊಂಡ್ಬಿಡ್ಬೇಕು ಅಂತೇಳಿ ನಾನು ಈ ಥರ ಮಾಡ್ಕೊಂಡು ತಿಂತಾಯಿದ್ದೆ. ಜೊತೆಗೆ ಏನಂದರೆ ಲಿರಿಷನ್ದು ಭಯಕ್ಕೆ ಕೇಳಿ ಈಗ ಏನು ಏನು ಬೇಕು? ಫ್ರೆಂಚ್ ಅಂದರೆ ಫ್ರೆಂಚ್ ಫ್ರೈಸು ನಂಗೆ ಮಾಡೋಕ್ಕಾಗಲ್ಲ ಚಿನ್ನು. ಈಗ ಅದು ಕ್ಯಾರೆಟ್ ಅಲ್ಲ, ಆಲೂಗಡ್ಡೆ. ಬಿಡು. ಮಳೆ ಬರ್ತಿದ್ಯಾ? ಹೋಮ್ವರ್ಕ್ ಬರ್ದಾ? ಲಿರಿಷನ್ಗೆ ಫ್ರೆಂಚ್ ಫ್ರೈಸ್ ತಿನ್ಬೇಕಂತ ಅನ್ನಿಸ್ತಾ ಇತ್ತಂತೆ. ಅವಳಿಗೆ ಹೊರಗಡೆಯಿಂದ ಏನು ತರಿಸಲ್ಲ ನಾವು, ಬಟ್ ಮನೇಲೇ ಮಾಡ್ಕೊಡ್ತೀನಿ. ಅದನ್ನು ಫ್ರೆಂಚ್ ಮಾಡಿಕೊಡು ಅಂತ ಕೇಳ್ತಾ ಇದ್ಲು ಪಾಪ. ನಾನು ಇನ್ನೂ ಡೆಲಿವರಿ ಆದರೆ ಇನ್ನು ಯಾವಾಗ ಅವಳಿಗೆ ಮಾಡ್ಕೊಡೋಕ್ಕಾಗುತ್ತೆ ನನ್ನ ಕೈಲಿ. ಅದಕ್ಕಾಗಿ ಈಗ ಮಾಡೋಣ ಅಂಥೇಳಿ ಆಗ್ತಿರ್ಲಿಲ್ಲ. ಫಸ್ಟ್ ಆಗಲ್ಲ ಅಂದೆ, ಆಮೇಲೆ ಅದೆಷ್ಟೊತ್ತು ಮಾಡೋದು, ಒಂದು 5 ನಿಮಿಷ ಅಲ್ವಾ ಅಂತೇಳಿ ಫ್ರೆಂಚ್ ಫ್ರೈಸ್ನ ಮಾಡಿ ಕೊಟ್ಟೆ. ಇಲ್ಲಿ ಉಪ್ಪು ಖಾರ ಹಾಕ್ಬೇಕು ಚಿನ್ನಮ್ಮ, 1 ನಿಮಿಷ ಇರು. ಮತ್ತೆ ನೀನು ನನಗೆ ಹೋಗೆ ಅಂತ್ಯಾ? ಮಂಗ ಸಾಕೋತೆ, ಬಿಸಿ ಮಾಡ್ಬೇಕು, ಇನ್ನ ಸುಮ್ಮನೆ ಇರು, ಉಪ್ಪು ಹಾಕ್ಬೇಕು. ಅವಳಿಗಂತೂ ಫುಲ್ ಆತ್ರ. ಇದನ್ನು 2 ಸಲ ಬೇಯಿಸ್ಕೊಬೇಕು, ಅವಾಗ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ. ಬೇಯಿಸ್ತಾ ಇದ್ದೀನಿ, ಬಂದು ಉಪ್ಪು ಖಾರ ಹಾಕಿಲ್ಲ, ಆಗಲೇ ಎತ್ಕೊಂಡು ತಿಂತಾಯಿದ್ಲು. ಆಮೇಲೆ ಹಾಕ್ಕೊಟ್ಟೆ ಪಾಪ ಅವಳಿಗೆ. ಇನ್ನು ಯಾವಾಗ ನಾನು ಮಾಡ್ಕೊಡೋಕ್ಕಾಗುತ್ತೋ ಏನೋ ಗೊತ್ತಿಲ್ಲ ಅಂಥೇಳಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನಿಲ್ಲಿ ಊಟನ ಪ್ಯಾಕ್ ಮಾಡಿಕೊಂಡು ನಾನು ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀನಿ. ಇವತ್ತು ಕೂಡ ಶುಗರ್ ಟೆಸ್ಟ್ಗೆ ಬರೋಕ್ಕೆ ಹೇಳಿದರು, ಶನಿವಾರ ಇವತ್ತು. ಆ್ಯಕ್ಚುಲಿ ನನಗೆ ಡೆಲಿವರಿ ಯಾವಾಗ ಏನು ಅಂತ ಫಿಕ್ಸ್ ಆಗುತ್ತೆ. ಆ್ಯಂಡ್ ಯಾವ ಡೆಲಿವರಿ ಮಾಡ್ತಾರೆ ಅಂದರೆ ನಾರ್ಮಲ್ ಡೆಲಿವರಿನ, ಸಿ ಸೆಕ್ಷನ್ನ ಎಲ್ಲ ಇವತ್ತು ಡಿಸೈಡ್ ಆಗುತ್ತೆ. ನಾನು ದೇವ್ರಿಗೆ ಕೈ ಮುಗಿಬಿಟ್ಟು ಹೋಗ್ತಾಯಿದ್ದೀನಿ ಹಾಸ್ಪಿಟಲ್ಗೆ ಅಂತ. ಇವತ್ತಂತೂ ಎಷ್ಟು ಬೇಗ ಮುಗ್ದೋಗ್ತದೆ ಪ್ರೆಗ್ನೆನ್ಸಿ ಜರ್ನಿ ಅಂತ ಅನ್ನಿಸ್ತಾಯಿತ್ತು. ಆ್ಯಂಡ್ ಒಂದಷ್ಟು ವಸ್ತುಗಳನ್ನ ಆರ್ಡರ್ ಮಾಡ್ಕೊಂಡಿದ್ದೆ, ಒಂದಷ್ಟು ವಸ್ತು ಬರಲೇ ಇಲ್ಲ ಆಫ್ಟರ್ ಡೆಲಿವರಿ ಕೂಡ. ಡೆಲಿವರಿ ಆದಮೇಲೆ ಒಂದಷ್ಟು ಬಂತು. ಏನೋ ಈ ಥರ ನನ್ನ ಪ್ರೆಗ್ನೆನ್ಸಿ ಜರ್ನಿ ಬೇಗ ಮುಗ್ದೈತಲ್ಲಪ್ಪ ಅಂತ ಫೀಲ್ ಆಗ್ತಿದೆ ಇತ್ತೀಚೆಗೆ. ಆ್ಯಂಡ್ ಈಗ ನಾವು ಹೋಗ್ತಾಯಿದ್ದೀವಿ. ಯಶು ಕೂಡ ಲೀವ್ ಹಾಕಿದ್ರು, ಹೋಗ್ತಾಯಿದ್ದೀವಿ ಇವಾಗ ನಾವು ಹಾಸ್ಪಿಟಲ್ಗೆ. ಈಗ ಬಂದು ಫಸ್ಟ್ ವೆಯ್ಟ್ ಚೆಕ್ ಮಾಡ್ತಾಯಿದ್ವಿ. ಆ್ಯಂಡ್ ಲಿರಿಷನ್ದು ಕೂಡ ವೆಯ್ಟ್ನ ಚೆಕ್ ಮಾಡಿದ್ದೆ. ಕೈ ಬಿಡು ನೀನು, ಸುಮ್ಮನೆ ನಿಂತ್ಕೋಬೇಕು. ಮೇಲ್ ನೋಡು. ಹೇಳಿ.
ಲಾಸ್ಟ್ ಸೋಮವಾರ ಶುಗರ್ ಟೆಸ್ಟ್ ಮಾಡಿದರು, ಅದರಲ್ಲಿ ಜಾಸ್ತಿ ಬಂದಿತ್ತು. ನೆಕ್ಸ್ಟು ಜಾಸ್ತಿನೇ ಆದರೆ ಇನ್ಸುಲಿನ್ ತೊಗೊಬೇಕಾಗತ್ತೆ ಅಂತ ಹೇಳಿದರು. ಇವತ್ತು ಮತ್ತೆ ಶುಗರ್ ಟೆಸ್ಟ್ ಮಾಡಿದ್ರು, ಸ್ವಲ್ಪ ಕಮ್ಮಿನೇ ಬಂತು. ಹಾಗಾಗಿ ಮಾತ್ರೆನೇ ತಗೊಳಪ್ಪ 3 ಟೈಮ್ಸು ಡೈಲಿ ತೊಗೊಳ್ತಾ ಇದ್ದೆ, ಡೆಲಿವರಿವರೆಗೂ ತಗೊಳ್ಳಿ ಅಂತ ಹೇಳಿದ್ರು. ಆ್ಯಕ್ಚುಲಿ ಡೆಲಿವರಿಗೆ ನಾವು ಲಾಸ್ಟ್ ಟೈಮ್ ವಿಸಿಟಿಗೆ ಹೋಗಿದ್ವಲ್ಲ, ಹಾಸ್ಪಿಟಲ್ ವಿಸಿಟ್ಗೆ, ಆವಾಗಲೇ ಹೇಳಿದರು ಶನಿವಾರ ಬಂದು ಶುಗರ್ ಟೆಸ್ಟ್ ಮಾಡಿಸ್ಕೊಳ್ಳಿ, ನೋಡೋಣ ಅರೌಂಡ್ 20th ನೀವು ಡೆಲಿವರಿಗೆ ಪ್ರಿಪೇರ್ ಆಗಿ ಅಂತಲೂ ಅಂದಿದ್ರು. ಹಾಗಾಗಿ ನಾವು 20th ಅರೌಂಡ್ಗೆ ನಾನು ಡೆಲಿವರಿ ಆಗುತ್ತೆ ಅಂತ ಫಿಕ್ಸ್ ಆಗಿಬಿಟ್ಟಿತ್ತು ಮೈಂಡಲ್ಲಿ. ಹಾಗೆ ನೀವೀಗ ನೋಡ್ತಾ ಇರೋ ಡ್ರೆಸ್ಸು ಲಿರಿಷನ್ ಪ್ರೆಗ್ನೆನ್ಸಿನಲ್ಲಿ ಬೇಬಿ ಶವರ್ ಮಾಡ್ಕೊಳ್ಳೋದಕ್ಕೆ ಅಂತ ಈ ಡ್ರೆಸ್ನ ತೊಗೊಂಡಿದ್ದು. ಸೊ ನನಗೇನೋ ಒಂಥರ ಸ್ಪೆಷಲ್ ಥಿಂಗ್ಸ್ಗಳನ್ನೆಲ್ಲ ಹಾಗೆಯೇ ಇಟ್ಟಿರ್ತೀನಿ. ಇದು ಇವಾಗ ಈ ಪ್ರೆಗ್ನೆನ್ಸಿನಲ್ಲೂ ಕೂಡ ಒಂದು ಸಲ ಹಾಕೊಂಡ್ಬಿಡ್ಬೇಕು ಅಂತ ಆಸೆ ಇತ್ತು, ಹಾಗಾಗಿ ಅದನ್ನು ವೇರ್ ಮಾಡಿದ್ದೆ ಅವತ್ತು. ಹಾಗೆ ಲಾಸ್ಟ್ ಟೈಮ್ 2 ಸಲ ಹೋಟೆಲಲ್ಲಿ ನಾನು ಬ್ರೇಕ್ಫಾಸ್ಟ್ ಮಾಡಿದ್ದೆ, ಹಾಗಾಗಿ ಇವತ್ತು ಮನೆ ಫುಡ್ಡೇ ತೊಗೊಂಡೋಗೋಣ, ಶುಗರ್ ಕಮ್ಮಿ ಬರುತ್ತೆ ಅಥವಾ ಹೇಗೆ ಅದು ಮ್ಯಾಟರ್ ಆಗುತ್ತೆ ನಂಗೆ ಗೊತ್ತಿಲ್ಲ. ಸೊ ಈ ಸಲನಾದರೂ ಮನೆ ಫುಡ್ ತಿನ್ನೋಣ ಅಂತ ಹೇಳಿ ಚಿತ್ರಾನ್ನನೇ ತೊಗೊಂಡೋಗಿದ್ದೆ ಮನೆಯಿಂದ. ಸೊ ಅದನ್ನೇ ತಿಂತಾಯಿದ್ದೀವಿ ಲಿರಿಷಾ ನಾನು ಇಬ್ಬರೂ. ಹಾಗೆಯೇ ಹೇಗಿದ್ರು ಡೆಲಿವರಿ 20th ಮಾಡಬೇಕು ಅಂತ ಹೇಳಿದರು ಲಾಸ್ಟ್ ವೀಕಲ್ಲಿ. ಹಾಗೆ ನಾನು ಕೇಳಿದೆ ಸಿ ಸೆಕ್ಷನ ಮ್ಯಾಮ್ ಅಂತ, ಅವರು ಹ್ಞೂ ಅಂತ ಅಂದರು. ನನಗೆ ಆ್ಯಕ್ಚುಲಿ ಈ ಸಲನಾದ್ರೂ ನಾರ್ಮಲ್ ಆಗ್ಬೋದೇನೋ ಅಂತ ಅನಿಸಿತ್ತು, ಬಟ್ ಫೈನಲಿ ಅದು ಕೂಡ ಆಗಲಿಲ್ಲ. ಸೊ ಸಿ ಸೆಕ್ಷನ್ಗೆ ಮೈಂಡ್ ಪ್ರಿಪೇರ್ ಆಗಿಬಿಡ್ತು, ಇನ್ನೇನು ಮಾಡೋದು ಅಂತ ಹೇಳಿ. ನಂಗೆ ನಿಜವಾಗ್ಲೂ ವಾಯ್ಸ್ ಓವರ್ ಕೊಡೋಕ್ಕೆ ಆಗ್ತಿಲ್ಲ, ನಾನೇ ಕೇಳಿಸ್ಕೊಂಡ್ರೇ ಒಂಥರ ಆಗ್ತಿದೆ. ಯಾಕಂದರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಮನೆ ಕನ್ಸ್ಟ್ರಕ್ಷನ್ಗಳು ನಡೀತಾ ಇದೆ, ಅಲ್ಲಿ ಕೊಟ್ಟ ಅಂತ ಸೌಂಡ್ ಬರ್ತಾನೆ ಇದೆ ಅಷ್ಟೊತ್ತಿಂದ. ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ. ಸೊ ಇವತ್ತು ವೀಡಿಯೋ ಹಾಕಬೇಕು, ಹಾಗಾಗಿ ಇವತ್ತೇ ವಾಯ್ಸ್ ಓವರ್ ಕೊಡಲೇಬೇಕು, ಅಂದರೆ ಆಮೇಲೆ ಬ್ಯುಸಿ ಆಗಿಬಿಡ್ತೀನಿ, ಇನ್ನು ಆಗಲ್ಲ ಅದು ಇದು ಅಂದ್ಕೊಂಡು. ತಮ್ಮ ಬಂದರೆ ನಿನಗೆ ತಮ್ಮನ ಎತ್ಕೊಳಕ್ಕೆ ಕೊಡಲ್ಲ, ನಿನಗೆ ಪಾಪನ ಕೊಡಲ್ಲ ನಿನ್ನ ಕೈಲಿ. ನಡಿ ಒಳಗಡೆ ನಡಿ, ನಡಿ, ಇಡು ಅಲ್ಲೇ ಇಡು. ಫೋನು ಗೀನು ಏನೂ ಇಲ್ಲ. ಸಾಕು ಹೋಗು. ಹಾಗೆ ಲಾಸ್ಟ್ ಟೈಮ್ ನಾವು ವಿಸಿಟ್ಗೆ ಹೋಗಿದ್ದಾಗಲೇ ಸಿ ಸೆಕ್ಷನ್ ಅಂತ ಹೇಳಿದರು ಅಂತ ಹೇಳಿದೆ ಅಲ್ವಾ. ಸೊ ಹಾಗಾಗಿ ನಾವು ಫಸ್ಟೇ ಈಗ ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ಸ್ವಲ್ಪ ಟೈಮಿಂಗ್ಸ್ ಎಲ್ಲ ಕೇಳ್ಕೊಂಡ್ವಿ, ಯಾವ ಟೈಮಿಂಗ್ಸಲ್ಲಿ ಚೆನ್ನಾಗಿದೆ ಏನು ಅಂತ. ಯಾಕಂದರೆ ನೆಕ್ಸ್ಟು ಶನಿವಾರ ಬರೋದಕ್ಕೆ ಹೇಳಿದರು, ಎಷ್ಟು 16ನೇ ತಾರೀಕು ಮತ್ತೆ ವಿಸಿಟಿಗೆ ಬರೋಕ್ಕೆ ಹೇಳಿದರು. ಸೊ ಹಾಗಾಗಿ ಇವಾಗ ಡಿಸೈಡ್ ಮಾಡಿಕೊಂಡ್ರೆ, ಅಂದರೆ ಜೋಯಿಸ್ರನ್ನ ಕೇಳಿಕೊಂಡ್ರೆ ಡಾಕ್ಟ್ರಿಗೂ ಕೂಡ ನಾವು ವಿಸಿಟ್ಗೆ ಹೋದಾಗ ಹೇಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನಾವು ಟೈಮಿಂಗ್ಸ್ನ ಕೇಳಿದ್ವಿ. ಆ್ಯಂಡ್ ಸೋಮವಾರ ನಾವು 18ನೇ ತಾರೀಕು ಅಂತ ಫಿಕ್ಸ್ ಆದ್ವಿ. ಅವತ್ತೇ ಕಾರ್ತಿಕ್ ಸೋಮವಾರ ಇರುತ್ತೆ, ದಿನವೂ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಕಾರ್ತಿಕ್ ಸೋಮವಾರದಲ್ಲೇ ಆಗಲಿ ಅಂತ ಹೇಳಿ ನಾವು ಕೂಡ ಪ್ರಿಪೇರ್ ಆಗಿದ್ವಿ. ಶನಿವಾರ ಹೋಗಿದ್ವಿ ಅಲ್ವಾ ಆಸ್ಪತ್ರೆಗೆ, ಆವಾಗ ಮ್ಯಾಮ್ ಜೊತೆಲಿ ಹಾಗೆ ಹೇಳಿದ್ವಿ. ಅವರು 20th ಮಾಡಿಸ್ಕೊಳ್ಳಿ, ಗುರುವಾರ ಬುಧವಾರ ಆ ಥರ ಅಂತ ಹೇಳಿದ್ರು. ಬಟ್ ನನಗೆ ಸೋಮವಾರನೇ ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಮ್ಯಾಮ್ 18th ಮಾಡೋಕ್ಕಾಗತ್ತಾ ಅಂತ ಕೇಳಿದ್ವಿ, ಹಾಗಾಗಿ ಓಕೆ ಅಂತ ಕೂಡ ಹೇಳಿದ್ರು. ಸೊ ನನ್ನ ಡೆಲಿವರಿ ಡೇಟ್ ಕೂಡ ನಿಮಗೆ ಗೊತ್ತಾಗಿದೆ, ಆ್ಯಂಡ್ ಯಾವ ಡೆಲಿವರಿ ಆಗುತ್ತೆ ಅಂತ ಕೂಡ ಇವಾಗ ಗೊತ್ತಾಗಿದೆ. ಸೊ ಸೋಮವಾರ ನನ್ನ ಡೆಲಿವರಿಗೆ ಒಂಥರ ಏನು ಗೊತ್ತಾ, ಇನ್ನೊಂದು 2 ಡೇಸ್ ಅಲ್ವಾ, ಎಷ್ಟು ಒಂಥರ ನರ್ವಸ್ ಆಗಿಬಿಡ್ತು ಆ ಟೈಮಲ್ಲಿ. ಸರಿ ಫೈನಲ್ಲಾಗಿ ಓಕೆ ಅಂಥೇಳಿ ಬಂದ್ವಿ. ಅಷ್ಟರಲ್ಲಿ ಒಂದು ಸ್ಕ್ಯಾನ್ ಮಾಡಿಸ್ಬಿಡಿ ಅಂತ ಹೇಳಿ ಹಾಸ್ಪಿಟಲ್, ಅಂದರೆ ಸ್ಕ್ಯಾನಿಂಗ್ ಸೆಂಟರ್ಗೆ ಕಳಿಸಿದ್ರು ಹಾಸ್ಪಿಟಲಿಂದ. ಸೊ ಸ್ಕ್ಯಾನ್ ಮಾಡಿಸಿ ನಾವು ಹಾಸ್ಪಿಟಲ್ಗೆ ಹೋಗಿ ಮತ್ತೆ ಮ್ಯಾಮ್ಗೆ ರಿಪೋರ್ಟ್ನ ತೋರಿಸ್ಬಿಟ್ಟು ಬರೋಷ್ಟರಲ್ಲಿ ಮಧ್ಯಾಹ್ನ ಆಗೋಗಿತ್ತು, 3 ಗಂಟೆ ಹಂಗೆ. ಸೊ ಅಡುಗೆ ಏನೂ ಮಾಡಿರಲಿಲ್ಲ, ಇಲ್ಲಿ ಹೋಟೆಲಲ್ಲಿ ಸ್ವಲ್ಪ ಊಟ ತೊಗೊಂಡು ಮನೆಗೆ ಬಂದ್ವಿ. ಜೊತೆಗೆ ಒಂದು ಸ್ವಲ್ಪ ಬಟ್ಟೆ ಎಲ್ಲ ತೊಗೊಬೇಕಿತ್ತು, ಅದನ್ನು ಕೂಡ ತೊಗೊಂಡು ಮನೆಗೆ ಬಂದ್ವಿ. ಇನ್ನೇನು ಅದೊಂದು, ಇದು ಪಾಪುಗೆ. ಓಕೆ, ಇದು ಆಮೇಲೆ ಓಪನ್ ಮಾಡೋಣ, ಇದು ವಿಡಿಯೋ ಆದಮೇಲೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಮನೆಗೆ ಬಂದ್ವಿ ಹಾಸ್ಪಿಟಲಿಂದ. ಏನಂದರೆ ಒಂದು ಸ್ವಲ್ಪ ಆರ್ಡರ್ಸ್ ಎಲ್ಲ ಬರಬೇಕಿತ್ತು, ಎಲ್ಲ ಈಸ್ಕೊಂಡೆ, ರಿಸೀವ್ ಮಾಡಿಕೊಂಡೆ. ಫುಲ್ ಮನೆ ಮೆಸ್ ಆಗಿಬಿಟ್ಟಿದೆ. ನಾನು ಇನ್ನೂ ಸ್ನಾನಕ್ಕೆ ಹೋಗಿಲ್ಲ. ನನಗೆ ಹಿಂಗೆ ಹಾಸ್ಪಿಟಲ್ಗೆ ಮತ್ತು ಸ್ಪೆಷಲಿಸ್ಟ್ ಸ್ಕ್ಯಾನಿಂಗ್ ಅದಕ್ಕೆಲ್ಲ ಹೋದಾಗ ಸ್ನಾನ ಮಾಡಿಬಿಡ್ಬೇಕು ನನಗೆ, ಇಲ್ಲ ಅಂದ್ರಲ್ಲೆಲ್ಲ ಬೆಡ್ ಮೇಲೆಲ್ಲ ಮಲಗಿರ್ತೀವಿ, ನನಗೆ ಅದೊಂದು ಇರಿಟೇಷನು. ಜೊತೆಗೆ ಹೊಟ್ಟೆಗೆಲ್ಲ ಸ್ವಲ್ಪ ಜಾಸ್ತಿ ಅದೇನೋ ಅದೇ ಕ್ರೀಮ್ ಥರ ಹಾಕಿರ್ತಾರಲ್ಲ ಸ್ಕ್ಯಾನ್ ಮಾಡೋಕ್ಕೆ, ಅದೆಲ್ಲ ನಂಗೆ ಒಂಥರ ಇರಿಟೇಷನು. ಜಸ್ಟ್ ಬಂದು ಇಲ್ಲೇ ಹಾಲಲ್ಲೇ ಕೂತಿದ್ದೆ, ಊಟ ಇಲ್ಲೇ ತಿಂದುಬಿಟ್ಟು ಅಲ್ಲೋಗಿ ಸಿಂಕಲ್ಲಿ ಕೈ ತೊಳ್ಕೊಂಬಂದು.
ಹಾಂ ಬಂದೇ ಇರು. ಹಾಂ ಬಿಚ್ಚಕ್ಕು. ಸೊ ಲಿರಿಶಾನು ಸ್ನಾನಕ್ಕೆ ರೆಡಿ ಆಗ್ತಿದ್ದಾಳೆ. ಆ್ಯಂಡ್ ಏನಂದರೆ ಸ್ವಲ್ಪ ಅಡುಗೆ ಮನೆಯೆಲ್ಲ ಫುಲ್ ಖಾಲಿ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ಇನ್ನು ಇರಲ್ಲ ಅಲ್ವಾ ಪಾಪು ಆದರೆ. ಸೊ ಖಾಲಿ ಮಾಡಿದ್ದೀನಿ, ಈಗಿದ್ರೂ ಅಡುಗೆ ಜಾಸ್ತಿ ಮಾಡ್ತಾಯಿಲ್ಲ. ಆ್ಯಂಡ್ ಮನೆ ತೋರಿಸ್ತೀನಿ ಈಗ ಇರಿ ನಿಮಗೆ. ಎಷ್ಟು ಮೆಸ್ ಆಗಿದೆ ಇದೆಲ್ಲ ಲಿರಿಶಾ ಹಂಡಿರೋದು. ಆ್ಯಂಡ್ ಇದು ನಮ್ಮ ಅತ್ತೆ ಏನೇನೋ ಬಾಕ್ಸ್ಗಳು, ನಮ್ಮ ಅಮ್ಮನ ಮನೆ ಸ್ವಲ್ಪ ಬಾಕ್ಸ್ಗಳೆಲ್ಲ ಇದೆ, ಎತ್ತಿಟ್ಟಿದ್ದೀನಿ ಕೊಟ್ಟು ಕಳಿಸ್ಬೇಕಂತ. ಜೊತೆಗೆ ಇಲ್ಲಿ ಬಂದಿದ್ದು ಆರ್ಡರ್ಸ್ ಬಂದಿದ್ದು ಸ್ವಲ್ಪ ಇದೆ, ಕಸ ಎಲ್ಲ ಹಂಗಂಗೆ ಬಿದ್ದಿದೆ. ಫಸ್ಟು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಇದೆಲ್ಲ ಕ್ಲೀನ್ ಮಾಡಬೇಕು. ಸೊ ಲಿರಿಶಾ ವೆಯ್ಟ್ ಮಾಡ್ತಿದ್ದಾಳೆ, ಹೋಗಿ ಬೇಗ ಸ್ನಾನ ಮುಗಿಸ್ಕೊಂಡು ಬರ್ತೀವಿ. ಸ್ನಾನ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡೋಣ ಅಂತ ಹೇಳಿ ಹೋದ್ವಿ. ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀವಿ. ಆಮೇಲೆ ಎದ್ದು ಬಂದು ಸ್ವಲ್ಪ ಹೊತ್ತು ಕೂತಿದ್ದು, ಈ ಥಿಂಗ್ಸ್ಗಳೆಲ್ಲ ಹಾಗೇ ಬಿದ್ದಿತ್ತು. ಬೇಗ ಕಸ ಗುಡ್ಸೋಣ ಅಂಥೇಳಿ ಎಲ್ಲ ವಸ್ತುಗಳನ್ನ ಎತ್ತಿಡ್ತಾ ಇದ್ದೀನಿ. ಲಿರಿಶಾ ಇನ್ನೂ ಮಲಗಿದ್ಲು, ಅವಳು ಎದ್ದು ಬರೋಷ್ಟರಲ್ಲಿ ಎಲ್ಲ ಎತ್ತಿಟ್ಬಿಟ್ರೆ ಸರಿ ಇಲ್ಲ, ಅವಳು ಬಂದು ಅದು ಇದು ಅಂತ ಎಲ್ಲ ಕಿತ್ತು ಹಾಕ್ತಾಳೆ ಮತ್ತೆ ಅಂಥೇಳಿ ಅದೆಲ್ಲ ಎತ್ತಿಟ್ಟೆ. ಸ್ವಲ್ಪ ಎತ್ತಿಟ್ಬಿಟ್ಟು ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿದೆ. ಅದು ಅಲ್ಲದೆ ಸ್ವಲ್ಪ ಹಳೆ ಬಟ್ಟೆಗಳೆಲ್ಲ ವಾಶ್ಗೆ ಹಾಕಿದ್ದೆ. ಅಂದರೆ ಹಳೆ ಬಟ್ಟೆ ಅಂದರೆ ನಂದು ಎಲ್ಲ ಕಾಟನ್ ಡ್ರೆಸ್ಸಸ್ಸು, ಟೀ ಶರ್ಟ್ಸು ಅಥವಾ ಕಾಟನ್ ಬಟ್ಟೆ ಏನು ಬರುತ್ತೆ ಮನೆಯಲ್ಲಿ ಅದೆಲ್ಲನೂ ನಾನು ಹಾಗೇ ಇಟ್ಟಿದ್ದೆ, ಬಿಸಾಕಿರಲಿಲ್ಲ. ಬೇಕು ಮುಂದೆ ಈ ಥರದೊಂದು ದಿನ ಬರುತ್ತೆ ಅನ್ನೋದು ಮೈಂಡಲ್ಲಿತ್ತು. ಹಾಗಾಗಿ ನಂದು ಹಳೆ ಟಾಪ್ಸ್ಗಳೆಲ್ಲ ಬರುತ್ತಲ್ಲ, ಚೂಡಿದಾರ್ ಕುರ್ತಾಗಳು, ಯಾವುದನ್ನು ಬಿಸಾಡಿರಲಿಲ್ಲ. ಅದೆಲ್ಲನೂ ನಾನು ಕಟ್ ಮಾಡಿ ಇಟ್ಟಿದ್ದೆ ಒಂದು 2 ಡೇಸ್ ಬ್ಯಾಕಲ್ಲಿ. ಸೊ ಅದನ್ನೆಲ್ಲ ನಾನೀಗ ವಾಶ್ಗೆ ಹಾಕಿ ಹಾಟ್ ವಾಟರೆಲ್ಲ ಹಾಕಿ ವಾಶ್ ಮಾಡಿ ಡೆಟಾಲ್ಸ್ ಎಲ್ಲ ಹಾಕಿ ಎಲ್ಲ ಒಣಗಿಸಿ ತಂದೀಗ ಈ ಕಾಟನ್ನ ಒರೆಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಮಡಿಸಿ ಇಡೋಣ ಅಂತ. ಯಾಕಂದರೆ ಇನ್ನು ನಾಳೆ ಎಲ್ಲ ಫುಲ್ಲು ಅದು ಇದು ಅಂತ ಬ್ಯುಸಿ ಆಗಿಬಿಡ್ತೀವಿ. ನಾಳಿದ್ದು ಅಂದರೆ ಶನಿವಾರ ನಾವು ಹಾಸ್ಪಿಟಲ್ಗೆ ಹೋಗಿದ್ವಿ ವಿಸಿಟ್ಗೆ. ನಾವು ಸೋಮವಾರ ಬೆಳಿಗ್ಗೆ ಡೆಲಿವರಿಗೆ ಅಂತ ಹೇಳಿದ್ವಿ. ಹಾಗಾಗಿ ಭಾನುವಾರನೇ ಸಂಜೆನೇ ಹೋಗಿ ಅಡ್ಮಿಟ್ ಆಗಬೇಕಾಗಿತ್ತು. ಒಂದು 7 ಗಂಟೆ ಹಂಗೆ ಬನ್ನಿ ಅಂತ ಹೇಳಿದರು. ಹಾಗಾಗಿ ನನ್ನ ಬಟ್ಟೆನೆಲ್ಲ ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ನಾವು ಡೈಪರ್ ಎಲ್ಲ ಹಾಕಲ್ಲ ಮಗುಗೆ, ಹಾಸ್ಪಿಟಲಲ್ಲೂ ಕೂಡ ಅಲೋ ಇರಲಿಲ್ಲ, ಬೇಡ ಅಂತ ಹೇಳಿ ಒಂದು ಹಾಕ್ಬಿಟ್ಟಿದ್ರು ಮನೆಯಲ್ಲಿ, ಅತ್ತೆನೋ ಅಮ್ಮನೋ ಗೊತ್ತಿಲ್ಲ, ಒಂದು ಹಾಕ್ಬಿಟ್ಟಿದ್ರು. ಸೊ ಅದನ್ನು ಕೂಡ ಬಿಚ್ಚಿಸಿಟ್ರು. ಹಾಗಾಗಿ ಕಾಟನ್ ಬಟ್ಟೆಗಳಂತೂ ರೆಡಿ ಮಾಡಿ ಇಟ್ಟಿದ್ದೆ ನಾನು, ಎಲ್ಲ ಬಟ್ಟೆಗಳನ್ನ ಏನೇನು ಅವಶ್ಯಕತೆ ಇದೆ ಎಲ್ಲನೂ. ಸೊ ಅದನ್ನೆಲ್ಲ ಈಗ ಮಡಿಸಿ ಎತ್ತಿಡ್ತಾ ಇದ್ದೀನಿ. ನಾನು ಒಳ್ಳೆ ಕೆಲಸ ಮಾಡಿದೆ ಅಂತ ಅನ್ನಿಸ್ತು. ನಾನು ಕುರ್ತಿ ಅದೆಲ್ಲನೂ ಎಲ್ಲ ಯಾರಿಗೂ ಕೊಡಲಿಲ್ಲ ಅಥವಾ ಹಳೇದು ಅಂತ ಬಿಸಾಡಲಿಲ್ಲ, ಜಸ್ಟ್ ಹಾಗೇ ಇಟ್ಟಿದ್ದೆ. ಮನೆ ತುಂಬ ಬರೀ ಹಳೇದೇ ಇರ್ತಿತ್ತು ಬಟ್ಟೆಗಳು. ಸೊ ಇಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಇವತ್ತು ಅಂತ ಅನ್ನಿಸ್ತಾ ಇತ್ತು. ಒಂದಷ್ಟು ಎಲ್ಲನೂ ಮಡಿಸಿಟ್ಟೆ. ಜೊತೆಗೆ ಇನ್ನೂ ಒಂದಷ್ಟು ಹೊಸ ವಸ್ತುಗಳೆಲ್ಲ ತಂದಿದ್ವಲ್ಲ, ಮೀನ್ಸ್ ಬಟ್ಟೆಗಳು, ಇನ್ನೂ ಒಂದು ಸ್ವಲ್ಪ ಟವಲ್ಸು ಅದು ಇದು ಎಲ್ಲ, ಅದನ್ನು ಕೂಡ ಇವತ್ತು ವಾಶ್ಗೆ ಹಾಕಿದ್ದೆ. ಅದೆಲ್ಲನೂ ವಾಶ್ ಆದಮೇಲೆ ನೆಕ್ಸ್ಟ್ ಡೇ ಒಣಗಾಕಿ ಎಲ್ಲನೂ ರೆಡಿ ಮಾಡ್ಕೊಬೇಕಿತ್ತು ಹಾಸ್ಪಿಟಲ್ಗೆ ಹೋಗುವಷ್ಟರಲ್ಲಿ. ಇಲ್ಲಿ ಒಂದಷ್ಟು ಬಟ್ಟೆಗಳೆಲ್ಲ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಯಾವುದೋ ಕೊರತೆ ಅಂತ ಅನ್ನಿಸಲಿಲ್ಲ ನನಗೆ ಈ ಡೆಲಿವರಿಗೆ, ಯಾಕಂದರೆ ಮೊದಲೇ ಎಲ್ಲನೂ ಪ್ರಿಪೇರ್ ಮಾಡಿ ನಾನು ಇಟ್ಬಿಟ್ಟಿದ್ದೆ. ಪ್ಲ್ಯಾನಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಫಸ್ಟೇ ನಾವು ಒಂದಷ್ಟು ವಿಷಯಗಳಿಗೆ ಒಂದಷ್ಟು ಈ ಥರ ಆಗುತ್ತೆ ಅಂತ ಮೈಂಡಲ್ಲಿ ಫಿಕ್ಸ್ ಆಗಿ ಎಲ್ಲನೂ ಪ್ಲ್ಯಾನ್ ಮಾಡಿಬಿಟ್ರೆ ಅದೆಲ್ಲ ನೆಕ್ಸ್ಟು ಸರಾಗವಾಗಿ ಆಗಿಬಿಡತ್ತೆ. ಬಟ್ ಕೆಲವೊಂದು ಸಲ ಅಂದ್ಕೊಂಡಿದ್ದು ಯಾವುದೂ ಆಗೋಲ್ಲ, ಎಲ್ಲ ಉಲ್ಟಾ ಪಲ್ಟಾ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಇದಷ್ಟು ಬಟ್ಟೆಗಳೆಲ್ಲನೂ ವಾಶ್ಗೆ ಹಾಕ್ತಾಯಿದ್ದೀನಿ. ಸೊ ಬಟ್ಟೆ ಎಲ್ಲ ವಾಶ್ ಆಗಿತ್ತು, ಬಟ್ ಸೈಕ್ಲೋನ್ ಪ್ರಭಾವ ಫುಲ್ ಮೋಡನೇ ಇತ್ತು. ಬಟ್ಟೆ ಎಲ್ಲ ಒಣಗುತ್ತೋ ಇಲ್ವೋ ಅಂತ ನಂಗೆ ಅದೇ ಟೆನ್ಷನ್ ಆಗಿತ್ತು. ಯಾಕಂದರೆ ಎಲ್ಲನೂ ಆಲ್ಮೋಸ್ಟ್ ವಾಶ್ಗೆ ಹಾಕ್ಬಿಟ್ಟಿದ್ದೆ. ನಾವು ಡೈಲಿ ವೇರ್ಗೆ ಯೂಸ್ ಮಾಡಿದ್ವಲ್ಲ ಅದೆಲ್ಲನೂ, ಅದು ಒಣಗಬೇಕಿತ್ತು. ರೆಡಿ ಮಾಡಿ ನಾನು ಮನೇಲಿ ಸೆಕ್ಯೂರ್ ಮಾಡಿ ಇಟ್ಟು ಹೋಗಬೇಕಾಗಿತ್ತು. ಇನ್ನು ಯಶು ಕೇಳಿದ್ರೆ ನಾವು ಡೆಲಿವರಿಗೆ ಹೋಗಿನ 5 ಡೇಸು ಹಾಸ್ಪಿಟಲಲ್ಲೇ ಆಗಿಬಿಡುತ್ತೆ, ಏನು ಮಾಡೋದಂತ ಅಂದ್ಕೊಳ್ತಾ ಇದ್ದೆ. 4-5 ಡೇಸಿಂದ ಬರೀ ಮೋಡ ಮಳೆ ಇದೇ ಥರನೇ ಇತ್ತು. ಬಟ್ ಒಳ್ಳೇದಾಯಿತು. ನೆಕ್ಸ್ಟ್ ಡೇ ನಮಗೆ ಸ್ವಲ್ಪ ಬಿಸಿಲು ಬಂದು ಎಲ್ಲ ಬಟ್ಟೆನೂ ಒಣಗ್ತು, ನಾನು ಅಂದ್ಕೊಂಡಂಗೆ ಎಲ್ಲ ಆಯಿತು. ಸೊ ಇಲ್ಲಿ ಒಂದಷ್ಟು ಬಟ್ಟೆ ವಾಶ್ ಆಗಿತ್ತು, ಅದನ್ನ ಎತ್ತಿಡ್ತಾ ಇದ್ದೀನಿ. ಈಗ ಇನ್ನು ಸ್ವಲ್ಪ ಯಶುದು ನಂದು ಒಂದಷ್ಟಿತ್ತು, ಅದನ್ನು ಹಾಕ್ತಾಯಿದ್ದೀನಿ. ಅದಲ್ಲದೆ ಸ್ವಲ್ಪ ಬೆಡ್ಶೀಟ್ಗಳೆಲ್ಲ ಬೆಡ್ ಸ್ಪ್ರೆಡ್ಗಳೆಲ್ಲ ತೆಗೆದು ಹಾಕಿದ್ದೆ. ಸೊ ಅದನ್ನು ವಾಶ್ಗೆ ಹಾಕಬೇಕಿತ್ತು. ಇದಿಷ್ಟು ವಾಶ್ ಆದರೆ ವಾಶ್ ಮಾಡೋ ಬಟ್ಟೆಗಳ ಕೆಲಸ ಅಂತೂ ಮುಗೀತು. ಹಾಗೆ ಇನ್ನೊಂದು ವಿಷಯ ಏನಂದರೆ, ಈ ವಿಡಿಯೋನ ಇವತ್ತೇ ಎಡಿಟ್ ಮಾಡಿ ಇವತ್ತೇ ವಾಯ್ಸ್ ಓವರ್ ಕೊಟ್ಟು ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಂದು ಡೆಲಿವರಿ ಆಗಿದೆ ಈಗ ಆಲ್ರೆಡಿ. ಡೆಲಿವರಿ ಆದಮೇಲೆ ಇದೇ ಫಸ್ಟು ವಿಡಿಯೋ ನಾನು ಎಡಿಟ್ ಮಾಡ್ತಾ ಇರೋದು. ಇನ್ನೊಂದು 4-5 ಡೇಸ್ ಆದರೆ ನನಗೆ 1 ಮಂತ್ ಆಗುತ್ತೆ ಡೆಲಿವರಿ ಆಗಿ. ಸೊ ಇವತ್ತು ನಾನು ಈ ವಿಡಿಯೋನ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ಜನ ಕೇಳ್ತಾ ಇದ್ದೀರಾ ಪಾಪು ಆಯಿತಾ ಹೇಗೆ ಅಂತ. ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಹಾಗೆಯೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಈಗ ಆಲ್ರೆಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗ ಏನಂದರೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ, ಫುಲ್ ಎಲ್ಲ ಮೆಸ್ ಆಗಿತ್ತಲ್ಲ, ಎಲ್ಲ ಕ್ಲೀನ್ ಮಾಡಿದೆ. ಮತ್ತು ನಾನೇ ಹರಡ್ಕೊಂಡು ಕೂತಿದ್ದೀನಿ. ಈಗ ಏನಂದರೆ ಸ್ವಲ್ಪ ಥಿಂಗ್ಸ್ಗಳೆಲ್ಲ ಆರ್ಡರ್ ಮಾಡ್ಕೊಂಡಿದ್ದೆ. ಪಾಪುದು ಬಟ್ಟೆ ತೊಗೊಂಡಿದ್ದು ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ. ಬಟ್ ಅಷ್ಟೇ ತೊಗೊಂಡಿದ್ದು. ಲಿರಿಶನ್ಗೆ ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ಸಿಕ್ತು ಅವಳದು. ಅದಕ್ಕೋಸ್ಕರ ನಾನು
ತುಂಬ ಏನು ಬಟ್ಟೆಗಳನ್ನ ತೊಗೊಳಕ್ಕೆ ಹೋಗಲಿಲ್ಲ. ಆ್ಯಂಡ್ ಜಸ್ಟ್ ಈಗ ಬೇಬಿ ಗ್ರೋತ್ ಆಗುತ್ತೆ ಅಲ್ವಾ, 3 ಮಂತ್ಸ್ವರೆಗೂ. ಸೊ ಇರೋದನ್ನೇ ಮೇಂಟೈನ್ ಮಾಡೋಣ. ಹೊಸ ಸ್ವಲ್ಪ ಆಮೇಲೆ ಇನ್ನು ಆನ್ಲೈನಲ್ಲಿ ಏನಾದರೂ ಸಿಕ್ಕಿದ್ರೆ ಅದನ್ನು ಕೂಡ ಆರ್ಡರ್ ಮಾಡ್ಕೊಂಡ್ರಾಯಿತು ಮುಂದಕ್ಕೆ. ಈ ಸದ್ಯಕ್ಕೆ ಸಾಕು ಅಂತ ಅಂದ್ಕೊಂಡೆ. ಅದಲ್ಲದೆ ನಾನು ಬೇರೆಯವರಿಗೆ ಇನ್ವೆಸ್ಟ್ ಮಾಡಿದೆ. ಏನಂದರೆ ಇದು ಸ್ವ್ಯಾಡಲ್ ಬರುತ್ತಲ್ಲ, ಸುತ್ತಿ ಮಲಗಿಸೋದು ಅಥವಾ ಮೈ ಒರೆಸೋದಕ್ಕಾದರೂ ಆಗುತ್ತೆ. ಸೊ ಈ ಥರದ್ದು ಆರ್ಡರ್ ಮಾಡಿದೆ. ತುಂಬ ಚೆನ್ನಾಗಿದೆ ಇದು ಮೆಟೀರಿಯಲ್ಲು, ಕಾಟನ್ನು. ಮೀಶೋದಲ್ಲಿ ಆರ್ಡರ್ ಮಾಡಿದ್ದೀನಿ. ಇದು ಫ್ಲಿಪ್ಕಾರ್ಟಲ್ಲಿ ಇದೆ, ಸ್ವಲ್ಪ ಪ್ರೈಸ್ ರೇಂಜ್ ಜಾಸ್ತಿ ಇದೆ. ಬಟ್ ಇದು ನಂಗೆ ತುಂಬ ಇಷ್ಟ ಆಯಿತು. ನನ್ನ ಮೊಮ್ಮಂಗೆ ಡೆಲಿವರಿ ಆದಮೇಲೆ ಇದನ್ನೇ ಹಾಕೋದಕ್ಕೆ ಹೇಳ್ತೀನಿ. ಹಾರ್ಟ್ ಇದೆ ಅಲ್ವಾ, ಒಂಥರ ಏನೋ ಖುಷಿ. ಇದರಲ್ಲಿ ಸುತ್ತಿ ಮಲಗಿಸೋದಾಯಿತು ಫಸ್ಟ್ ಇದರಲ್ಲಿ ಅಂತ ನೋಡೋಣ. ಆ್ಯಂಡ್ ಈ ಥರದ್ದು 4 ಇದೆ. ಇದೊಂದು ಹಾರ್ಟ್ ಪ್ರಿಂಟು, ಇದು ಫ್ಲವರ್ ಪ್ರಿಂಟ್ ಬರುತ್ತೆ ಈ ಥರ. ಇನ್ನು ವಾಶ್ಗೆ ಹಾಕಿಲ್ಲ, ಯಾವುದು ವಾಶ್ ಮಾಡಬೇಕು. ಆಮೇಲೆ ಇದು ಲೀಫು, ಇದು ಚೆನ್ನಾಗಿದೆ, ಒಂಥರ ಮೈಲ್ಡ್ ಆಗಿದೆ. ಇನ್ನು ಒಂದಿದೆ, ಸೊ ಈ ಥರ ಪ್ರಾಣಿಗಳದಿದೆ, ಮಂಕಿ, ಜಿರಾಫೆ, ಈ ಥರ ಫ್ರೂಟ್ಸು, ಪ್ರಾಣಿಗಳು ಈ ಥರದ್ದಿದೆ. ಅದಲ್ಲದೆ ಸ್ವಲ್ಪ ಇದು ಲಿರಿಶಂಬು ಸ್ವಲ್ಪ ಇನ್ನರ್ಸ್ ತೊಗೊಂಬಂದೆ ಇವತ್ತು ಹಾಸ್ಪಿಟಲಿಂದ ಬರ್ತಾ. ಜೊತೆಗೆ ಇದು ಪಾಪುಗೂ ಕೂಡ ಸ್ವಲ್ಪ ತಂದಿದ್ದೀನಿ. ಇದು ನೋಡೋಣ. ಇದು ಈ ಥರ ತುಂಬ ಹೈ ಕ್ವಾಲಿಟಿ ಏನಲ್ಲ, ಈ ಥರದ್ದು 100 ರೂಪೀಸ್ಗೆ 4 ಏನೋ ಬಂದಿದ್ದು. ಸಾಕು, ಸದ್ಯಕ್ಕೆ ಸಾಕು. ಇನ್ನು ಹೊರಗಡೆ ಎಲ್ಲ ಜಾಸ್ತಿ ಓಡಾಡಲ್ಲ ಅಲ್ವಾ, ಅಂದರೆ ಸುಮ್ಮನೆ ಮನೇಲಿ ಕೂಡ ನಾವು ಜಾಸ್ತಿ ಅಂಡರ್ವೇರ್ ಎಲ್ಲ ಹಾಕಲ್ಲ. ಯಾಕಂದರೆ ಬಟ್ಟೆ ಅಥವಾ ಕಚ್ಚೆ ಕಟ್ತೀವಲ್ಲ, ಸೊ ಬಟ್ಟೆನ ಅಂಗಡಿ ಕಾಸಿ ಮಡಗಿಸ್ತೀವಿ. ಹಾಗಾಗಿ ಜಾಸ್ತಿ ಏನು ಪರ್ಚೇಸ್ ಮಾಡೋದಕ್ಕೆ ಹೋಗಲಿಲ್ಲ. ಆ್ಯಂಡ್ ಈಗ ಒಂದು ಶಾಲ್ ತೊಗೊಂಡೆ. ನನಗೆ ಶಾಲ್ ಇರಲಿಲ್ಲ, ಹಳೇದಾಗ್ಬಿಟ್ಟಿತ್ತು. ಸೊ ಇದೊಂದು ಶಾಲ್ ಇರಲಿ, ಫೀಡಿಂಗ್ ಏನಾದರೂ ಮಾಡೋದಕ್ಕಾಗುತ್ತೆ ಅಥವಾ ಹಾಸ್ಪಿಟಲಿಂದ ಬರ್ತಾ ಕತ್ತಿಗೆ ಹಾಕೊಂಡು ಬರೋದಕ್ಕಾಗುತ್ತೆ ಅಂತ ಇದೊಂದು ತೊಗೊಂಡೆ. ನೆಕ್ಸ್ಟು ಈ ಒಂದು ಬೇಬಿ ವೈಪ್ಸು. ಸೊ ನೆಕ್ಸ್ಟು ನಾನು ಹಾಸ್ಪಿಟಲ್ ಬ್ಯಾಗ್ ಕೂಡ ಮಾಡ್ತೀನಿ ವಿಡಿಯೋ, ನಾಳೆನೇ ಮಾಡ್ತೀನಿ. ಅದನ್ನು ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಬೇಕು. ಹಾಗಾಗಿ ಅದರಲ್ಲಿ ಡೀಟೇಲಾಗಿ ತೋರಿಸ್ತೀನಿ. ಇದೊಂದು ಬೇಬಿ ವೈಪ್ಸ್ ಆರ್ಡರ್ ಮಾಡಿದ್ದೀನಿ. ಇದು ಬೈ 1 get 1 ಏನೋ ಫ್ರೀ ಇದೆ. ಇದಕ್ಕೆ 213 ರೂಪಾಯಿ ಬಿದ್ದಿದೆ. ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು. ನಾನು 1 ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ 2 ಕಳಿಸ್ಬಿಟ್ಟಿದ್ದಾರೆ. ಸೊ ಓಕೆ, ಇದು MRP ಬಂದು 350 ರೂಪಾಯಿ ಇದೆ ಎರಡಕ್ಕೆ. ಬಟ್ ನನಗೆ 213 ರೂಪಾಯಿ ಸಿಗ್ತೀನಿ. ಆಲ್ಮೋಸ್ಟ್ ಒಂದು 150 ರೂಪೀಸ್ ಸೇವ್ ಆಗಿದೆ. ಸೊ ಬೇಬಿ ವೈಪ್ಸ್ ಬೇಕಲ್ವಾ, ಹಾಗಾಗಿ ವೈಪ್ಸ್ ಒಂದು ತೊಗೊಂಡೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದೊಂದು ಹಗ್ಗೀಸ್ದು ಇದು ತೊಗೊಂಡಿದ್ದೀನಿ, ಡೈಪರು ನಾವು ಜಾಸ್ತಿ ಹಾಕಲ್ಲ ಮನೆಯಲ್ಲಿ. ಈಗ ಮತ್ತೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಾನು ಡೆಲಿವರಿ ಅಷ್ಟರಲ್ಲಿ ಮಳೆ ಇರೋಣ ಅಂತ ಅಂದ್ಕೊಂಡೆ, ಬಟ್ ಮಳೆ ಬರ್ತಾ ಇದೆ. ನೋಡ್ಬೇಕು ಏನಾಗುತ್ತೆ ನೆಕ್ಸ್ಟ್ ಅಂತ. ಬಟ್ ಹಾಸ್ಪಿಟಲಲ್ಲಿ ಇರಲಿ ಎಮರ್ಜೆನ್ಸಿಗೆ ಅಂತ ತರಿಸಿದ್ದೀನಿ. ಇದನ್ನು ಕೂಡ ಫ್ಲಿಪ್ಕಾರ್ಟಲ್ಲಿ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಆಮೇಲೆ ಇದು ಪ್ಯಾಡ್ಸ್ ನನಗೆ ತರಿಸಿದ್ದೀನಿ. ಸೊ 40 ಪ್ಯಾಡ್ಗೆ XXL ಆರ್ಡರ್ ಮಾಡಿದ್ದೀನಿ. ಏನು ಗೊತ್ತಾ, ನಮಗೆ ಅಲ್ಲಿ ಹಾಸ್ಪಿಟಲಲ್ಲಿ ಅವರನ್ನೇ ಇದನ್ನು ಪ್ಯಾಡ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಹಾಗಾಗಿ ಅದನ್ನು ಬಿಲ್ಸೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ನಿಮ್ಮ ಅಂತ ಬರೆದು ನೋಡಿ, ಮಂದಕ್ಕೆ ಇರುತ್ತಲ್ಲ ಆ ಥರದ್ದು. ಸೊ ಹಾಗಾಗಿ ನಾನೇನು ಅಂದ್ಕೊಂಡೆ, ಸುಮ್ಮನೆ ಆಮೇಲೆ ನನಗೆ ಜಾಸ್ತಿ ಬ್ಲೀಡಿಂಗ್ ಕೂಡ ಆಗಿರಲಿಲ್ಲ ಡಿವಿಷನ್ನಲ್ಲಿ. ಬಿ ಒಳಗಡೆನೇ ಆಪ್ರೇಷನ್ ಮಾಡ್ತಾರಲ್ವ, ಸಿಸರಿನ್ ಏನಾದರೂ ಮಾಡಿದ್ರೆ ಅಲ್ಲೇ ಕ್ಲೀನ್ ಮಾಡ್ತಾರೆ. ಅಥವಾ ನಾರ್ಮಲ್ ಆದರೆ ಅಲ್ಲೇ ಅಂಗಡಿಲೇ ಸಿಗುತ್ತೆ. ಅಂದರೆ ಅಂಗಡಿ ಮೀನ್ಸ್ ಇವಾಗ ಅವ್ರದ್ದೇ ಮೆಡಿಕಲ್ ಇದೆಲ್ಲ ಹಾಸ್ಪಿಟಲ್ ಒಳಗಡೆ, ಅಲ್ಲೇ ಸಿಗುತ್ತೆ. ಬೇಕಿದ್ರೆ ಪರ್ಚೇಸ್ ಮಾಡೋಣ ಅಂಥೇಳಿ ಅದನ್ನು ತರಿಸಲಿಲ್ಲ. ಆ್ಯಂಡ್ ನನಗೆ ಲಿವಿಷನ್ಗಳಿಗೆ ಜಾಸ್ತಿ ಬ್ಲೀಡಿಂಗ್ ಆಗಿರಲಿಲ್ಲ, ಸಿಸರಿನ್ ಆಗಿತ್ತು. ಸ್ವಲ್ಪನೇ ಆಗ್ತಿತ್ತು. ಬಟ್ ಸ್ವಲ್ಪ ಬ್ಲೀಡಿಂಗಿಗೆ ಅಷ್ಟು ದೊಡ್ಡದು ಪ್ಯಾಡ್ನ ಯೂಸ್ ಮಾಡೋದಕ್ಕೆ ವೇಸ್ಟ್ ಅಂತ ಅನಿಸ್ತಿತ್ತು ನನಗೆ. ಹಾಗಾಗಿ ಇದು XXL ಆರ್ಡರ್ ಮಾಡಿದ್ದೀನಿ. ನೋಡಬೇಕು ಓಪನ್ ಮಾಡಿ ಹೇಗಿದೆ ಇದು ಅಂತ. ಆ್ಯಂಡ್ ಇದು ಆಮೇಲೆ ತೋರಿಸ್ತೀನಿ. ಇದೊಂದು ಕ್ಯೂಟಾಗಿದೆ ಗೊತ್ತಾ. ಸೊ ಈ ಥರ ಪಾಪನ ಮಲಗಿಸೋದಕ್ಕಾಗುತ್ತೆ. ಸೊಳ್ಳೆ ಇದ್ರೆ ಅವಾಯ್ಡ್ ಆಗುತ್ತೆ. ನಮ್ಮ ಮನೆಯಲ್ಲಿ ಸೊಳ್ಳೆ ಇಲ್ಲ, ಬಟ್ ನಮ್ಮ ಅಮ್ಮನ ಮನೇಲಿ ಸೊಳ್ಳೆ ಇದೆ. ಹಾಗಾಗಿ ಆರ್ಡರ್ ಮಾಡಿದೆ ಇರಲಿ ಅಂತ. ಇದು ಮೀಶೋದಲ್ಲೇ ತರಿಸಿದ್ದು, ಡಿಮ್ ಕೂಡ ಕೊಟ್ಟಿದ್ದಾರೆ. ಮೀಶೋದಲ್ಲಿ ತರಿಸಿದ್ದು 150 ರೂಪಾಯಿ ಅಷ್ಟೇ. ಚೆನ್ನಾಗಿದೆ. ಬಟ್ ಏನಂದರೆ ಇಲ್ಲಿ ನೆಟ್ಟು ತೂತಾಗ್ಬಿಟ್ಟಿದೆ ಇಲ್ಲೊಂದು ಕಡೆ, ಹಾಗೆಯೇ ಇಲ್ಲೊಂದು ಕಡೆ ನೀಟಾಗಿ ಸ್ಟಿಚ್ ಆಗಿಲ್ಲ. ಹಾಗಾಗಿ ಎಕ್ಸ್ಚೇಂಜಿಗೆ ಹಾಕಿದ್ದೀನಿ, ಬಟ್ ಅದು ಇನ್ನೂ ಬರಲೇ ಇಲ್ಲ. ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ. ಸೊ ಚೆನ್ನಾಗಿದೆ, ಇದೊಂದು ಕ್ಯೂಟಾಗಿದೆ. ಇದು ರೆಡ್ ಕಲರ್ ಏನೋ ಇತ್ತು ನಾನು ಆರ್ಡರ್ ಮಾಡಿದಾಗ, ಬಟ್ ಪಿಂಕಲ್ಲಿ ಕಳಿಸಿದ್ದಾರೆ. ಚೆನ್ನಾಗಿದೆ ಇದು ಕಲರ್. ನಾನು ರೆಡ್
ಕಣ್ಣಿಗೆ ಹೊಡೆಯುತ್ತೆ ಅಂತ ಅನ್ಕೋತಿದ್ದೆ, ಬಟ್ ಓಕೆ. ಅದಕ್ಕೆ ಇದು ಕವರ್ ಹಾಗೆ ಹಾಕಿಟ್ಟಿದ್ದೀನಿ, ಬಂದರೆ ವಾಪಸ್ ಕೊಟ್ಟು ಕಳ್ಸೋಣ ಅಂತ. ಆ್ಯಂಡ್ ಇದೇನು ಫೈನಲಿ ಅಂದರೆ ಬ್ರೆಸ್ಟ್ ಪಂಪು. ಸೊ ಇದರಿಂದ ತುಂಬಾ ಯೂಸ್ ಆಗುತ್ತೆ. ನಾನು ನಿರೀಶಂದ್ರದ್ದು ಯೂಸ್ ಮಾಡಿದ್ದೀನಿ, ತರಿಸಿದ್ದೀನಿ. ಆ್ಯಂಡ್ ಕ್ಯೂಟ್ ವಾಟರ್ ಬಟರ್ ಚೆನ್ನಾಗಿದೆ. ಇದು 350 ಅರೌಂಡ್ 350-400 ರುಪೀಸಲ್ಲಿದೆ. ಏನು ಸೈಗಾನ SYG ಅಂತ. ಸೊ ಇದೊಂದು ಆರ್ಡರ್ ಮಾಡಿದ್ದೀನಿ. ಸೊ ಯೂಸ್ ಆಗುತ್ತೆ, ಇದು ನನಗೆ ಅವಶ್ಯಕತೆ ಇದೆ. ಹಾಸ್ಪಿಟಲ್ಗೆ ಹೋದರೆ ಹೇಗಿದ್ರು ಪಾಪಕ್ಕೆ ಸ್ಟಾರ್ಟಿಂಗಲ್ಲಿ ಹಾಲು ಜಾಸ್ತಿ ಬರೋದಲ್ವ, ಅದರಲ್ಲಿ ಇದನ್ನು ಯೂಸ್ ಮಾಡೋಣ, ಮೇ ಬಿ ಜಾಸ್ತಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಕೂಡ ಎಲ್ಲ ವಾಶ್ ಮಾಡಿ ರೆಡಿ ಮಾಡಿ ಇಡಬೇಕು. ಸೊ ಇದನ್ನು ಕ್ಯೂಟ್ ಬಾಟಲ್ ಹೇಗಿದೆ ಅಂತ ಹೇಳಿ. ಸೊ ಸದ್ಯಕ್ಕೆ ಇಷ್ಟೇ, ಇನ್ನೇನು ನಾನು ಜಾಸ್ತಿ ತರಿಸಿಲ್ಲ. ಒಂದಷ್ಟು ವಸ್ತುಗಳು ಲಿಡಿಶಲ್ದೇ ಆಗುತ್ತೆ, ಒಂದಷ್ಟು ಇನ್ನು ಸ್ವೆಟರ್ ಆರ್ಡ್ರ್ ಮಾಡಿದ್ದೀನಿ. ನನಗೆ ಪಾಪುಗೆ ಯಶುಗೆ ಕರದಿಕ್ಕೆ ಅಂತ ಹೇಳಿದ್ದು ತರ್ತಾರೆ, ಅದನ್ನು ಕೂಡ ಹಾಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನೊಂದು ಆಲ್ಮೋಸ್ಟು ಲಿಡಿಷನ್ ಸ್ವಲ್ಪ ಇದೆ, ಜೊತೆಗೆ ಸ್ವಲ್ಪ ಹೊಸದು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಬಟ್ಟೆಗಳು, ಟೋಪಿ, ಮಿಟನ್ಸು, ಗ್ಲೌಸು, ಸಾಕ್ಸಸ್ಸು ಎಲ್ಲನೂ ಇಷ್ಟನ್ನು ಈಗ ಪರ್ಚೇಸ್ ಮಾಡಿದ್ದೀನಿ. ಇನ್ನು ಹೋಗ್ತಾ ಹೋಗ್ತಾ ಬೇಕಾಗುತ್ತೆ, ನೀಡ್ಸ್ ಇದ್ದಾಗ ಆರ್ಡರ್ ಮಾಡ್ಕೊಂಡ್ರಾಯ್ತು ಅಥವಾ ತರಿಸ್ಕೊಂಡ್ರಾಯ್ತು ಅಂತ ಇಷ್ಟನ್ನು ತರಿಸಿದ್ದೀನಿ ಸದ್ಯಕ್ಕೆ. ಸೊ ನಿಮಗೂ ಕೂಡ ಯೂಸ್ ಆಗ್ಬೋದು, ಇದು ಯಾವುದಾದ್ರೂ ಒಂದು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲಿಂಕ್ ಬೇಕಿದ್ರೆ ಹೇಳಿ, ನಾನು ಕಾಮೆಂಟಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ಸಾರಿ, ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿ, ಇದು ಪ್ಯಾಡ್ ಇಷ್ಟುದ್ದ ಲೆಂತ್ ಇದೆ. ಇದು ಡೈಲಿ ರೆಗ್ಯುಲರ್ ಬೇಸಿಸಲ್ಲಿ ನೀವು ಯೂಸ್ ಮಾಡ್ಕೊಬೋದು, ಚೆನ್ನಾಗಿದೆ. ಫ್ಲಿಪ್ಕಾರ್ಟಲ್ಲಿ ನಾನು ತರಿಸಿರೋದು ಇದನ್ನು, ಚೆನ್ನಾಗಿದೆ. ಬೇಕಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಎಲ್ಲ ಆಲ್ಮೋಸ್ಟು ಬ್ಯಾಗ್ ಪ್ಯಾಕಿಂಗ್ ಏನೆಲ್ಲ ಬೇಕೋ ಅದು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೆಲ್ಲ ಒಂದು ಕಡೆ ಎತ್ತಿಟ್ಬಿಟ್ಟು ಇನ್ನು ಬ್ಯಾಗ್ಗೆ ಪ್ಯಾಕ್ ಮಾಡ್ಕೊಬೇಕಿತ್ತು. ಅದು ನೆಕ್ಸ್ಟ್ ಡೇ ಹೋಗಬೇಕಾದ್ರೇ, ನಾನು ಹಾಸ್ಪಿಟಲ್ಗೆ ಹೋಗಬೇಕಾದ್ರೇ ಎಲ್ಲ ಪ್ಯಾಕ್ ಮಾಡ್ಕೊಂಡು ತಗೊಂಡೋದೆ. ಇದು ಇವತ್ತಿನ ಡಿನ್ನರ್. ಊಟ ಅನ್ನ ಸಾಂಬಾರು, ಮುದ್ದೆ, ಬೋಂಡ ಮೀನ್ಸ್ ವಡೆ, ಇದು ಹಾಗೆಯೇ ಪಲ್ಯ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.